ಹೆಂಗಿದೆ? ಕಾಫಿ ತುಂಬ ಟೇಸ್ಟ್ ಆಗಿದೆ. ನಮ್ಮ ಮಲೆನಾಡಿನ ಭಾಗದ ಕಾಫಿ ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಅದ್ಭುತವಾಗಿದೆ. ಕಾಫಿ ಬಗ್ಗೆ ಒಂದು ಅತ್ಯುತ್ತಮವಾದ ಸಂಶೋಧನೆಗೆ ಹೇಳಿದ್ದೀರಾ. ಯಾವುದು ಬೆಸ್ಟ್? ಅದು ನಮ್ಮೂರಲ್ಲಿ ಗೋಣಿಬೀಡು ಅಂತ ಊರಲ್ಲಿ ನೀವು ಚಾಲನೆ ಮಾಡೋದು ನಮಗೆ ತುಂಬ ಹೆಮ್ಮೆ ತಂದಿದೆ. ಕಾಫಿ ಕುಡಿಯೋಕ್ಕೆ ರುಚಿಕರವಾಗಿದೆ, ತುಂಬ ಚೆನ್ನಾಗಿದೆ. ಕಾಫಿ ಅನಿಸುತ್ತೆ. ವೀಕ್ಷಕರೇ ನಮಸ್ತೆ. ನಾವು ಪ್ರಪಂಚದಲ್ಲೇ ದುಬಾರಿಯಾದ ಕಾಫಿಯ ಬಗ್ಗೆ ಇವತ್ತು ಸ್ವಲ್ಪ ವಿವರವಾಗಿ ವಿಡಿಯೋದಲ್ಲಿ ಕೊಟ್ಟಿದ್ದೀವಿ. ಇದಕ್ಕೆ ಸಿವೆಟ್ ಕಾಫಿ ಅಂತ ಕರೀತಾರೆ ಅಥವಾ ಕಾಫಿ ಲುವೇಕಾ ಅಂತ ಕರೀತಾರೆ. ಸಿವೆಟ್ ಕಾಫಿ ಅಂದರೆ ಸಿವೆಟ್ ಕ್ಯಾಟ್ಗಳು ಅಂದರೆ ಪುನುಗು ಬೆಕ್ಕು ಇದೇನಿದೆಯಲ್ಲ, ಈ ಪುನುಗು ಬೆಕ್ಕುಗಳು ಕಾಫಿಯ ಬಲಿತ ಹಣ್ಣಾದ ಕಾಫಿಗಳನ್ನು ತಿಂದು ಈ ಕಾಫಿಗಳು ಇದರ ಮಲದ ಮುಖಾಂತರ ಬಂದಾಗ ಇದನ್ನೇ ಒಂದು ಪ್ರೋಸೆಸ್ ಮಾಡಿಬಿಟ್ಟು ಕಾಫಿ ಪೌಡ್ರ್ ಮಾಡಿ ಇದನ್ನು ಮಾರ್ತಾರೆ. 1 kgಯ ಬೆಲೆ, ಇಲ್ಲಿ ನಾನು ಪ್ರೂಫ್ ಕೂಡ ಹಾಕಿದ್ದೀನಿ ನಿಮಗೆ, 1 kgಯ ಕಾಫಿಯ ಬೆಲೆ 25,000ರಿಂದ 26,000 ರೂಪಾಯಿ ತನಕ ಇದೆ. ಅಮೇರಿಕದಲ್ಲಿ 1 ಕಪ್ ಕಾಫಿಯ ಬೆಲೆ 6,000 ರೂಪಾಯಿ. ಸರಿ, ಹಾಗಾದರೆ ಮಾಮೂಲಿ ಕಾಫಿಗೂ ಈ ಕಾಫಿಗೂ ಏನು ವ್ಯತ್ಯಾಸ ಅಂತ ನಾವು ತಿಳ್ಕೊಳ್ಳೋದಾದರೆ, ಮಾಮೂಲಿ ಕಾಫಿಗಿಂತ ಇದು ತುಂಬಾ ಉತ್ತಮ ಗುಣಮಟ್ಟದಲ್ಲಿ ಇರುತ್ತೆ. ಯಾವ ಥರ ಉತ್ತಮ ಗುಣಮಟ್ಟ ಅಂದರೆ, ಈ ಪುನುಗು ಬೆಕ್ಕುಗಳೇನಿದ್ದಾವೆ ಇವು ಆಯ್ಕೆ ಮಾಡಿ ಕಾಫಿನ ತಿಂತವೆ. ಎಲ್ಲ ಕಾಫಿನ ತಿನ್ನೋದಿಲ್ಲ. ಮಾಗಿದ ಹಣ್ಣಾಗಿ ಬಲಿತ ಹಣ್ಣಾದ ಕಾಫಿಗಳನ್ನ, ಸೆಲೆಕ್ಟೆಡ್ ಕಾಫಿಗಳನ್ನ ತಿಂತವೆ. ಆನಂತರ ಇದರ ಹೊಟ್ಟೆಯಲ್ಲಿ ಜೀರ್ಣ ಆಗಲ್ಲ. ಇದರ ಹೊಟ್ಟೆಯಲ್ಲಿ ಕೆಲವೊಂದು ಕಿಣ್ವಗಳು ಉತ್ಪತ್ತಿ ಆಗುತ್ತೆ. ಕಿಣ್ವಗಳು ಉತ್ಪತ್ತಿ ಆದಾಗ ಏನಾಗುತ್ತೆ, ಈ ತಿಂದಿರ್ತಕ್ಕಂಥ ಕಾಫಿ ಒಳ್ಳೆ ಗುಣಮಟ್ಟದ ಕಾಫಿಯಾಗಿ ಪರಿವರ್ತನೆ ಆಗುತ್ತೆ. ಜೊತೆಗೆ ಇದು ಕಾಫಿಯ ಕಹಿಯಾದ ಅಂಶನ ತೆಗೆದುಹಾಕುತ್ತೆ. ಈ ಕಿಣ್ವಗಳು ಕಾಫಿಯನ್ನು ಪೌಷ್ಟಿಕವಾಗಿ ಬದಲಾವಣೆ ಮಾಡುತ್ತೆ, ರುಚಿಕರವಾಗಿ ಕೂಡ ಬದಲಾವಣೆ ಹೊಂದುತ್ತೆ. ಆನಂತರ ಈ ಕಾಫಿ ಅಲ್ಲಿ ಜೀರ್ಣ ಆಗಲ್ಲ, ಯಾಕಂದರೆ ಅಲ್ಲಿ ಜೀರ್ಣ ಆಗ್ತಕ್ಕಂಥ ಕೆಪಾಸಿಟಿಯನ್ನು ಕರಳಲ್ಲಿ ಹೊಂದಿರೋದಿಲ್ಲ. ಹಾಗಾಗಿ ಮಲದ ಮುಖಾಂತರ ಇದು ವಿಸರ್ಜನೆ ಆಗುತ್ತೆ. ಆನಂತರ ಕೆಲವೊಂದು ಪ್ರೋಸೆಸ್ನಿಂದ ಈ ಕಾಫಿಯನ್ನು ರೆಡಿ ಮಾಡಿ ಕುಡಿಯೋದ್ರಿಂದ ವೈಜ್ಞಾನಿಕವಾಗಿ ದೃಢಪಟ್ಟಿದೆ ಕ್ಯಾನ್ಸರ್ ಕೂಡ ಕಂಟ್ರೋಲಿಗೆ ಬರ್ತದೆ. ಒಂದು, ಚರ್ಮದ ಕಾಯಿಲೆಗಳು ಕಂಟ್ರೋಲ್ ಆಗ್ತದೆ. ಆನಂತರ ಮಾಮೂಲಿ ಕಾಫಿಗಿಂತಲೂ ಈ ಕಾಫಿಯಲ್ಲಿ ತುಂಬ ಇಡೀ ದಿವಸ ಉಲ್ಲಾಸಭರಿತವಾಗಿರುತ್ತೆ. ಯಾಕಂದರೆ ಇದನ್ನು ಸ್ವತಃ ನಾವು ಯೂಸ್ ಮಾಡಿ ನೋಡಿದ್ದೀವಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಇಡೀ ನಾವು ಯಾವ ಥರ ಪ್ರೋಸೆಸ್ನ ಮಾಡಿದ್ದೀವಿ ಅಂತ ಗೊತ್ತಾಗ್ತದೆ. ಅದೇ ಥರ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಪಟ್ಟಿರ್ತಕ್ಕಂಥ ಒಂದು ಪರಿಶ್ರಮಕ್ಕೆ ನೀವು ಬೆಲೆ ಕೊಡ್ತೀರಾ ಅಂತ ಗೊತ್ತಿದೆ. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ. ನಾನು ರವಿಕುಲಾಲ್, ಗೋಣಿಬೀಡು, ಮಲೆನಾಡಿಂದ ಒಂದು ಕಾಫಿ ನಾಡಿನ ಒಂದು ವಿಶೇಷವನ್ನು ನಿಮಗೆ ಇವತ್ತು ತೋರಿಸ್ಬೇಕು ಅಂತ ಇದ್ವಿ. ಯಾಕಂದರೆ ತುಂಬ ಸಿಕ್ಕಾಪಟ್ಟೆ ವೀಡಿಯೋಗಳನ್ನ ಮಾಡಿದ್ದೀವಿ. ಅದರಲ್ಲಿ ಯಾವುದು ರೀಚ್ ಆಗೋ ತನಕ ಮಾಡೋಣ ಅಂತ ಇವತ್ತು ಕಾಫಿದು ಬಗ್ಗೆ ಒಂದು ವಿಶೇಷವಾದ ಮಾಹಿತಿನ ಜನಗಳಿಗೆ ಹಂಚ್ಕೋಬೇಕು ಅಂತ ಭಾರಿ ಕಾತುರದಿಂದ ಕಾಯ್ತಾ ಇದ್ದೆ. ಬಟ್ ಇವತ್ತು ಆ ಮೆಸೇಜ್ ಕೂಡ ದಿನ ಬಂದಿದೆ. ನೋಡಿ ಸ್ನೇಹಿತರೆ, ನಮ್ಮದು ಕಾಫಿ ತೋಟದಲ್ಲಿ ಸಿಕ್ಕಾಪಟ್ಟೆ ಕಾಫಿ ಬೆಳೆಯನ್ನು ತಿನ್ನಂಥ ಪ್ರಾಣಿಗಳು ಯಾವುದಪ್ಪ ಅಂತಂದರೆ ಅದು ಇಲಿ ಮತ್ತು ಮಂಗ. ಈ ಮಂಗ ಇಲಿಗಳು ಕಾಫಿಯನ್ನು ತಿಂದಿದ್ರೆ ನೋಡಿ ಈ ಥರ ಅದ್ರದ್ದು ಹಣ್ಣು ಸಿಪ್ಪೆ ತಿಂದು ಈ ಬೇಳೆನ ಈ ಥರ ಬಿಸಾಕ್ತದೆ. ಅದು ಬೇಳೆ ತಿನ್ನಲ್ಲ. ಬೇಳೆ ತಿನ್ನೋ ಪ್ರಾಣಿಗಳು ಕಾಫಿ ನಾಡಲ್ಲಿ ಕಮ್ಮಿ. ಒಂದೇ ಒಂದು ಪ್ರಾಣಿ ಇದೆ ಅಂದರೆ ಬೇಳೆ ತಿಂದು ಬೇಳೆನ ಕಕ್ಕ ಮಾಡುವಂಥ ಪ್ರಾಣಿ ಇದೆ ಅಂದರೆ ಅದು ಕಬ್ಬೇಕು ಅಂತ. ಸ್ನೇಹಿತರೆ ನೋಡಿ, ಇದು ಕಬ್ಬೇಕದು ಕಕ್ಕ. ನೋಡಿ ಇದು ಕಬ್ಬೇಕು ತಿಂದಿರೋದು. ಇನ್ನೂ ಇದೆ, ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ಕಬ್ಬೇಕು ಕಕ್ಕ ಮಾಡಿರೋಂಥ ಒಂದು ಬೇಳೆನ ತಿಂದು ಬೇಳೆನ ಕಕ್ಕ ಮಾಡೋದು ಪ್ರಾಣಿ ಯಾವುದಪ್ಪ ಅಂತ ಅಂದರೆ ಅದು ಕಬ್ಬೇಕು ಮಾತ್ರ ಸಾಧ್ಯ. ಇದು ತಿಂದು ಕಕ್ಕ ಮಾಡಿದ್ರಲ್ಲಿ ಇದನ್ನ ತೆಗೆದುಬಿಟ್ಟು ತುಂಬ ಜನ ಸೇಲ್ ಮಾಡ್ತಾರೆ. ಇದಕ್ಕೆ 1,000 ರೂಪಾಯಿ ಬೆಲೆ ಬಾಳುತ್ತೆ. 1,000 ರೂಪಾಯಿ ಬೆಲೆ ಬಾಳಂತ ಇದು ಬೇಳೆ ಅಂತೆ. ಬಟ್ ಇದ್ರದ್ದು ವಿಶೇಷ ಏನಂದರೆ, ಇದು ತಿಂದು ಏನೋ ಹೊಟ್ಟೆ ಒಳಗಡೆ ಇರೋಂಥ ಏನೋ ಒಂದು ಅಂಶ ಈ ಕಾಫಿಲಿ ಸೇರಿಕೊಂಡು ಭಾರಿ ಟೇಸ್ಟ್ ಕೊಡುತ್ತೆ ಅಂತೆ. ಹಾಗಾಗಿ ನಾನು ಇವತ್ತು ಇದನ್ನ ಹೇಳೋದನ್ನ ಕೇಳೋದಲ್ಲ, ನಾವು ನೇರವಾಗಿ ಇದು ಬೇಳೆನ ತಗೊಂಡೋಗಿ ಇಲ್ಲಿಂದ ನಾವು ಕನೆಕ್ಟ್ ಮಾಡಿ ತಗೊಂಡೋಗಿ ನಿಮಗೆ ಕಾಫಿ ಟೇಸ್ಟ್ ಮಾಡೋ ತನಕ ಒಂದು ವೀಡಿಯೋ ಮಾಡಿ ತೋರಿಸೋಣ ಅಂತ ಇದ್ದೀವಿ ಸ್ನೇಹಿತರೆ. ದಯವಿಟ್ಟು ವೀಡಿಯೋನ ಫುಲ್ ನೋಡಿ ಸ್ನೇಹಿತರೆ. ಇಷ್ಟು ಕನೆಕ್ಟ್ ಮಾಡ್ಕೊಂಡು ಬಂದೆ. ತುಂಬ ಜನ ತಮಾಷೆ ಮಾಡಿದರು, ಏನಂದರೆ ನಾಯಿ ಏನಾದರೂ ತಿಂದು ಎತ್ತಿರಬೇಕು ಅಂತ. ನಿಜವಾಗ್ಲೂ ಇಲ್ಲ ಸ್ನೇಹಿತರೆ, ಇದು ನಿಜವಾಗ್ಲೂ ಪ್ರಾಣಿಗಳು ಯಾವುದು ಬೇಳೆನ ತಿನ್ನಲ್ಲ. ತಿನ್ನೋದು ಒಂದೇ ಒಂದು ಅಂದರೆ ಕಬ್ಬಬೇಕು. ಈಗ ಇದ್ರದ್ದು ಪ್ರಯೋಗ ಮಾಡ್ತೀವಿ. ಇದು ಹೆಂಗಿರುತ್ತೆ ಅಂದರೆ, ತೋಟದ ಒಳಗಡೆ ಯಾರು
ಮನುಷ್ಯರೇ ಓಡಾಡಲ್ಲ ಅಂತ ಜಾಗದಲ್ಲಿ ಹೋಗಿ ತಿಂದು ಸೆಲೆಕ್ಷನ್ ಮಾಡಿ ಅದು ಕಬ್ಬೆಕ್ಕೆ ತಿಂದು ಹೇಳೋದಂತ. ಪಾಪ ಅದಕ್ಕೇನು ಗೊತ್ತು, ನಾವು ತಿರುಗಿದಿರೋ ಜಾಗನೇ ಇಲ್ಲ, ಎಲ್ಲ ಕಡೆ ತಿರುಗಿರ್ತೀವಿ, ಅದಕ್ಕೆ ಗೊತ್ತಿಲ್ಲ ಅಷ್ಟೇ, ನಾವು ತಿರುಗಲ್ಲ ಅಂದ್ಕೊಂಡಿದ್ದೆ. ಹಾಗಾಗಿ ಇದು ಭಾರಿ ಯಾರು ಹೋಗೋಕ್ಕಾಗದಿರೋ ಜಾಗ ಈ ಹೊಂಡ ಸೈಡ್ ಜಾಸ್ತಿ ಈ ಥರ ಇದು ಮಾಡಿರುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನ ಕನೆಕ್ಟ್ ಮಾಡಿದ್ದೀನಿ, ಇದ್ರದ್ದು ಪುಡಿ ಹೇಗಿರುತ್ತೆ ಇದನ್ನ ಫುಲ್ಲು ಡೀಟೇಲ್ಸ್ ಅಂತ ನಿಮಗೆ ತೋರಿಸ್ತೀನಿ, ವೀಡಿಯೋ ಫುಲ್ ನೋಡಿ. ಹಾಕಿದ್ದೀನಿ, ಇದಕ್ಕೆ ನೀರು ಹಾಕಿ ಕ್ಲೀನಾಗಿ ತೊಳೆದು ನಂತರ ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ಇದು ನೀರಿಗೆ ಹಾಕೋಣ, ಹೊರಗಡೆ ಹಾಕಿ ಸ್ವಲ್ಪ ಹೀಗೆ ತೊಳೆಯುವ. ಅದು ಸ್ನೇಹಿತರೆ ಒಂದು 10-15 ಬಾರಿ ತೊಳೆದಿರ್ಬೋದು, ಇದಕ್ಕಿಂತ ಮೇಲೆ ಶ್ರಮ ಪಡೋಕ್ಕಾಗಲ್ಲ. ತುಂಬ ಸಲ ತೊಳೆದು ಈ ಮಟ್ಟಿಗೆ ತಗೊಬಂದು ಇಟ್ಟಿದ್ದೀನಿ. ತುಂಬ ಕಷ್ಟ ಆಗಿದೆ ಇದು, ನಿಜವಾಗ್ಲೂ ಹೇಳ್ತೀನಿ. ತುಂಬ ಅದೆಲ್ಲ ವೀಡಿಯೋ ಮಾಡಿದರೆ ಒಂದು 10-15 ನಿಮಿಷ ವೀಡಿಯೋ ಆಗಿರೋದೇನೆ. ಅದಕ್ಕೆ ನನಗೆ ಸಾಧ್ಯವಾದಷ್ಟು ಇಷ್ಟು ತೊಳೆದು ಇಟ್ಟಿದ್ದೀನಿ. ಇನ್ನು ಇದನ್ನ ಸ್ವಲ್ಪ ಡ್ರೈಗೆ ಹಾಕೋಣ, ಒಣಗಿಸಿ ಒಂದು ಬಿಸಿಲು ಒಣಗಿಸ್ತೀವಿ. ಒಣಗಿಸಿದ ಮೇಲೆ ಮುಂದಿನ ವೀಡಿಯೋ ಮಾಡ್ತೀನಿ ನೋಡಿ. ಇಷ್ಟರ ಮಟ್ಟಿಗೆ ತೊಳೆದಿಟ್ಟಿದ್ದೀವಿ. ಒಂದು ಚೀಲ ಹಾಕಿ ಅದ್ರ ಮೇಲೆ ಹಾಕಿ ಒಣಗ್ಸೋಕ್ಕಾಗೋಣ. ನೋಡಿ ತೊಳೆದು ಬಿಸಿಲಿಗೆ ಹಾಕಿದ್ನ, ಈಗ ಫುಲ್ಲು ಡ್ರೈ ಆಗಿದೆ ನೋಡಿ. ಪರ ಅಂತ ಇದೆ. ಒಂದೂವರೆ ಬಿಸಿಲಿಗೆ ಹಾಕಿದ್ದೆ, ಫುಲ್ಲು ಡ್ರೈ ಆಗಿದೆ. ಇನ್ನು ಮುಂದೆ ನೋಡೋಣ. ಇದನ್ನ ಸ್ವಲ್ಪ ಕೇರಿ ಫುಲ್ ಕ್ಲೀನ್ ಮಾಡಿ ಹಿಟ್ಟಿನ ಮಿಲ್ಲಿಗೆ ತಗೊಂಡೋಗೋಣ. ಕಾಫಿ ಪುಡಿ ಮಿಲ್ಲಿಗೆ ತಗೊಂಡೋಗಿ ರೆಡಿ ಮಾಡ್ಸೋಣ. ರೆಡಿ ಮಾಡಿಸಿದ್ಮೇಲೆ ಯಾವ ಟೇಸ್ಟ್ ಬರುತ್ತೆ ಅಂತ ನೋಡೋಣ. ಒಳಗಡೆ ಹಾಕಿ ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡಿ ನೋಡಿ. ನಿಮಗೆಲ್ಲೂ ನಾನು ಏನಪ್ಪ ಡೂಪ್ಲಿಕೇಟ್ ಅಂತ ಅನಿಸಲ್ಲ, ಆ ರೀತಿಲಿ ವೀಡಿಯೋ ಮಾಡಿ ಕಳಿಸ್ತೀನಿ ನೋಡಿ. ಇದೇ ಚೀಲಕ್ಕೆ ಹಾಕ್ತೀನಿ. ಈ ಚೀಲಕ್ಕೆ ಹಾಕಿದ್ಮೇಲೆ ಮಿಲ್ಲಿಗೆ ತಗೊಂಡೋಗ್ತೀನಿ. ಇದು ಬೇಳೆ ಸ್ವಲ್ಪ ಇರೋದ್ರಿಂದ ಇದನ್ನು ನಾವು ಮನೆಯಲ್ಲೇ ಅದರ ಮೇಲೆ ಒಂದು ಸಿಪ್ಪೆನ ಮಿಕ್ಸಿಲಿ ಹಾಕಿ ನಾವು ಇದು ಅಲ್ಲಾರು ಮಾಡ್ತಾಯಿದ್ದೀವಿ. ಆಮೇಲೆ ಇದನ್ನ ಕೇರಬೇಕು, ಈ ಥರ ನೀಟಾಗಿ ಕೇರಿ ಧೂಳು ಗೀಳೆಲ್ಲ ತೆಗೆದು ಆನಂತರ ಇದನ್ನು ನಾವು ಮಿಲ್ಲಿಗೆ ಕೊಡ್ತಕ್ಕಂಥದ್ದು. फिल्टर नहीं सर, नहीं से मत फुल नहीं सर, फुल नहीं है ನೋಡಿ ಮಾಮೂಲಿ ಸ್ವಲ್ಪ ಜಾಸ್ತಿ ಕುದಿಸ್ಬೇಕಷ್ಟೆ, ಸಾಕಾಗುತ್ತೆ ಹೆಚ್ಚಿನ ನಿಮಿಷ.
ಅಕ್ಕಿ ಕೊಡ್ತೀರಾ? ಅವ್ರು ಎಲ್ಲವರು ಕೊಡಿ ನಮಗೆ ಅಂತ ನಾವು ಹಾಕೊಳ್ಳಿ ನಿಮಗೆ ಯಾಕೆ ನಿಮ್ಗೆ ಒಳ್ಳೆ ಕೊಡಿ ನಾವು ರೇಟ್ ಹೇಳ್ತಿಲ್ಲ ಅವರು. ರೇಟ್ ಹೇಳ್ತಿಲ್ಲ 9,000 ಹಿಂದೆ ಇತ್ತು ರೇಟ್ ಹೇಳ್ತಿಲ್ಲ ನಾವು ಕೊಡಲ್ಲ ಅಂತ ನಾವು ಯೂಟ್ಯೂಬಿಗೋಸ್ಕರ ಒಂದು ಚಾನಲ್ ಮಾಡ್ಕೊಂಡು ರೆಕಾರ್ಡ್ ಮಾಡಿದ್ವಿ ಎಷ್ಟಾದ್ರೂ ಎಫೆಕ್ಟ್ ನಮಗೆ ಗೊತ್ತಾಗಲ್ಲ ಅಷ್ಟೇ ಅಂತ ಇಲ್ಲಿ ನಮ್ಮ ಮೇಲುಳ್ಳಿ ಪಕ್ಕ ನಿಮ್ಮ ಅಂಗಡಿ ಮುಂದೆ ಕ್ಯಾಂಟೀನ್ ಅಡುಗೆ ಮಾಡಿದ್ರೆ ಈ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ಸ್ವಲ್ಪ ಅಂದ್ರೆ ಅವರೇನು ಆನೆ ನೀರು ಹಾಲು ಗಟ್ಟಿ ಹಾಲು ಡಿಫ್ರೆನ್ಸ್ ಹೋಟೆಲ್ ಉಂಟು ಕ್ಯಾಂಟೀನ್ ಎಂತ ಇದೆ? ತಿಂಡಿ ಬನ್ಸ್ ಇದೆ, ಪಲಾವ್ ಇದೆ, ಹಲವು ಕಡೆ ಸ್ಟ್ರಾಂಗ್ ಇದೆ ಕಾಫಿ. ಕಾಫಿ ಮಾಡಿಬಿಡ ಅವರಿಗೆ ಅವ್ರಿಗೆ ಅದೇ ಕೊಡಿ ಕಾಫಿ ಕಾಫಿ ಅದೇ ಕಾಫಿ ಕೊಡ್ತೀನಿ ಸ್ಪೆಷಲ್ ಕಾಫಿ. ಹಾಂ ಕೊಡಿ ಒಂದು 5-6 ಮಾಡಿ ಅಣ್ಣ ನಿಮ್ಮ ಕಾಫಿ ತೋರಿಸ್ರಿ. ಅದು ಕಾಫಿ ಟೇಸ್ಟ್ ಮಾಡ್ತಿರೋರು ನಮ್ಮ ಏನು ಅನ್ಸಲ್ಸಣ್ಣ ವಿಶೇಷ ಏನಂದರೆ ಇವತ್ತು ಕಬ್ಬೆಕ್ಕು ಭಾರಿ ಡಿಮ್ಯಾಂಡ್ ಕಾಫಿ ಅಂತ ಹೇಳಿದ್ರು ನೋಡೋಣ ಎಲ್ಲ 9,500 10,000 ಅಂತ KG-ಗೆ ಅಂತ ಹೇಳ್ತಿದ್ರು ನೋಡೋಣ ಅದ್ರ ಬಗ್ಗೆ ಸ್ವಲ್ಪ ಟೆಸ್ಟ್ ಮಾಡೋಣ ನಾವು ಬೆಳಿತೀವಂತ ನಾವು ಮಾಡೋಕ್ಕೆ ಹೇಳ್ಬಿಟ್ಟು ಅದನ್ನ ವಿಡಿಯೋ ಅಲ್ಲಿಂದ ಎಲ್ಲಿ ಎಂಕಿದಲ್ಲಿಂದ ಅದನ್ನ ಇಲ್ಲಿ ತನಕ ಅಪ್ಲೋಡ್ ಮಾಡಿದ್ದೀವಿ ಕುಡಿಯೋ ತನಕ ಅಪ್ಲೋಡ್ ಮಾಡಿದ್ದೀವಿ ಹಾಗೆ ನೋಡೋಣ ಅಂತ ಕಬ್ಬೆಕ್ಕಿಂದ ಟೇಸ್ಟ್ ಮಾಡೋಣ ಅಂತ ತುಂಬ ಶ್ರಮ ಪಟ್ಟಿದ್ದೀರಾ? ಅಪ್ಲೋಡ್ ಮಾಡಿಲ್ಲ ಯಾರು ಇದನ್ನ ಟೇಸ್ಟ್ ಮಾಡಿ ಕಬ್ಬೆಕ್ಕದು ಬೇಳೆ ಇದೆ ಇಷ್ಟು ಡಿಮ್ಯಾಂಡ್ ಅಷ್ಟು ಡಿಮ್ಯಾಂಡ್ ಏನಕ್ಕೆ ಎತ್ತಕ್ಕೆ ಅಂತ ಹೇಳಿದ್ದಾರೆ ಬಿಟ್ಟರೆ ನಾನು ಕೇಳಿದ್ದೀನಿ ಬಿಟ್ಟರೆ ಯಾರು ಅಪ್ಲೋಡ್ ಮಾಡಿಲ್ಲ ಯೂಟ್ಯೂಬ್ಗೆ ಟೇಸ್ಟ್ ಮಾಡಿ ಫಸ್ಟ್ ಗೋಣಿಗಿಡಿಯಿಂದ ಕಾಫಿ ಕುಡಿಯೋಕ್ಕೆ ರುಚಿಕರವಾಗಿದೆ ತುಂಬ ಚೆನ್ನಾಗಿದೆ ಎಷ್ಟು ಕಾಫಿ ಅನಿಸುತ್ತೆ ಕಾಫಿ ಹೆಂಗಿದೆ ಕಾಫಿ ತುಂಬ ಟೇಸ್ಟ್ ಆಗಿದೆ. ನಮ್ಮ ಮಲೆನಾಡಿನ ಭಾಗದ ಕಾಫಿ ಅಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇದಂತೂ ಇನ್ನೂ ಅದ್ಭುತವಾಗಿದೆ. ಕಾಫಿ ಬಗ್ಗೆ ಒಂದು ಅತ್ಯುತ್ತಮವಾದ ಸಂಶೋಧನೆಗೆ ಹೇಳಿದ್ದೀರಾ. ಯಾವುದು ಬೆಸ್ಟ್ ಅದು ನಮ್ಮೂರಲ್ಲಿ ಗೋಣಿಬೀಡು ಅಂತ ಊರಲ್ಲಿ ನೀವು ಚಾಲನೆ ಮಾಡೋದು ನಮಗೆ ತುಂಬ ಹೆಮ್ಮೆ ತಂದಿದೆ. ಥ್ಯಾಂಕ್ಸ್